ಇಸ್ರೇಲ್ ದಾಳಿಗೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಶೋಕ ಮಡುಗಟ್ಟಿದೆ. ಖಮೇನಿ ಸಾವಿಗೆ ಕಣ್ಣೀರು ಹಾಕಿದ ಶಿಯಾ ಮುಸ್ಲಿಮರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಹಾಗಾದ್ರೆ ಅಲಿಪುರಕ್ಕೂ ಖಮೇನಿಗೂ ಏನು ನಂಟು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಖಂಡಿಸಿ ಅಲಿಪುರ ಬಂದ್. ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೀಡಾಗಿದ್ದಾರೆ. ಖಮೇನಿ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಮಿನಿ ಇರಾನ್ ಎಂದೇ ಕರೆಸಿಕೊಳ್ಳುವ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಳಿಯ ಅಲಿಪುರ ಶೋಕ ಸಾಗರದಲ್ಲಿ ಮುಳುಗಿದೆ. ಗೋಳಾಡಿ ಕಣ್ಣೀರು ಹಾಕಿದ ಜನ ಅಮೆರಿಕ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆ ಮಾಡಿ ಇಸ್ರೇಲ್ ವಿರುದ್ಧ ಬೆಂಕಿಯುಂಡೆ ಉಗುಳಿದ್ದಾರೆ. ಖಮೇನಿ ಹತ್ಯೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ 20,000ಕ್ಕೂ ಹೆಚ್ಚು ಜನ ಸಂತಾಪ ಸೂಚಿಸಿದರು. ಅವ್ರದ್ದು 1986 ಇಂಡಿಯಾಗೆ ಬಂದ ಮೇಲೆ ಅಲಿಪುರಕ್ಕೆ ಅವರು ಪ್ರೀತಿ ಇತ್ತು. ಅಲಿಪುರಕ್ಕೆ ಬಂದು ಭೇಟಿಯಾಗಿ ಇಲ್ಲಿ ಬಂದು ಆಸ್ಪತ್ರೆ ಅಂತ ಬಿಟ್ಟು ಇಮಾಮ್ ಖುಮೈನಿ ಅಂತ ಆಸ್ಪತ್ರೆ ಬಂದು ಉದ್ಘಾಟನೆ ಮಾಡಿದ್ರು. ನಾವು ಈಗ ಇವತ್ತು ನನ್ನೆ ಅವರು ಡೆತ್ ಆದ್ಮೇಲೆ ನಾವು 3 ದಿನ ಶೋಕಾಚರಣೆ ಬ್ಲಾಕ್ ಬಟ್ಟೆ ಹಾಕೊಂಡು ಎಲ್ಲ ಬಂದ್ ಮಾಡಿ 3 ದಿವಸ ನಾವು ಶೋಕಾಚರಣೆ ಮಾಡ್ತಾ ಇದ್ದೀವಿ. ಖಮೇನಿ ನಿಧನಕ್ಕೆ ಕಂಬನಿ ಮಿಡಿದ ಗ್ರಾಮಸ್ಥರು 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಗ್ರಾಮಸ್ಥರು ಬಂದ್ ಮಾಡಿದ್ದಾರೆ. ಇನ್ನು ಖಮೇನಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಶಿಯಾ ಮಸೀದಿ ಬಳಿ ನೆರೆದ ಸಾವಿರಾರು ಜನರು ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಭದ್ರತೆ ಕೈಗೊಂಡಿದ್ದರು. ಖಮೇನಿಗೂ ಅಲಿಪುರಕ್ಕೂ ಇದೆ ವಿಶೇಷ ನಂಟು. ಅಲಿಪುರಕ್ಕೂ ಹಾಗೂ ಇರಾನ್ಗೂ ಹಲವು ದಶಕಗಳ ನಂಟಿದೆ. ಇರಾನ್ನಲ್ಲಿ ಸೈರನ್ ಕೂಗೋದಕ್ಕೆ ಶುರುವಾದರೆ ಅದರ ಪ್ರತಿಧ್ವನಿ ಮೊಬೈಲ್ ಮೂಲಕ ಅಲಿಪುರದಲ್ಲೂ ಕೇಳಿಸುತ್ತೆ. ಒಂದು ವೇಳೆ ಇರಾನ್ನಲ್ಲಿ ಕ್ಷಿಪಣಿ ಬಿದ್ದರೆ ಇಲ್ಲಿದ್ದವರ ಹೃದಯ ಬಡಿತ ಹೆಚ್ಚಾಗುತ್ತೆ. 20,000 ಜನಸಂಖ್ಯೆ ಇರೋ ಅಲಿಪುರದಲ್ಲಿ ಇರಾನ್ ತಮ್ಮ ಪವಿತ್ರ ಭೂಮಿ ಅಂತ ನಂಬಿಕೊಂಡವರೇ ಹೆಚ್ಚು. ಹೀಗಾಗಿಯೇ ಅಯತುಲ್ಲಾ ಖಮೇನಿಯ ಧಾರ್ಮಿಕ ಆದೇಶಗಳನ್ನು ಇಲ್ಲಿನ ಜನ ಚಾಚೂ ತಪ್ಪದೆ ಪಾಲಿಸ್ತಿದ್ರು. ಅಷ್ಟೇ ಅಲ್ಲ, 1986ರಲ್ಲಿ ಖಮೇನಿ ಕೂಡ ಅಲಿಪುರಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಇಲ್ಲಿನ ಸುಮಾರು 20,000ಕ್ಕೂ ಅಧಿಕ ಶಿಯಾ ಮುಸ್ಲಿಂ ಪಂಗಡದವರು ಖಮೇನಿಯನ್ನ ತಮ್ಮ ಧರ್ಮಗುರು ಎಂದು ಭಾವಿಸುತ್ತಾರೆ. ಅಲ್ಲದೆ ಈ ಗ್ರಾಮದಲ್ಲಿ ಖಮೇನಿ ಹೆಸರಿನ ಖಾಸಗಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಇದರ ಉದ್ಘಾಟನೆಗೆ ಸ್ವತಃ ಖಮೇನಿಯೇ ಬಂದಿದ್ರು. ಇದೀಗ ಇದೇ ಖಮೇನಿ ಹತ್ಯೆ ಅಲಿಪುರ ಜನರಿಗೆ ಬರಸಿಡಿಲು ಬಡಿದಂತಾಗಿದೆ. ಇರಾನದ ಸುಪ್ರೀಂ ಲೀಡರ್ ಆದ ಸೈಯದ್ ಅಲಿ ಖಾಮೆನಾಯಿ ಅವರಿಗೆ ಸಾಯಿಸಿದ್ದಾರೆ. ರಹಬರೆ ಮೊಜಮ್ ಅಂತ ಹೇಳಿದ್ರೆ ನಮ್ಮದು ನಾಯಕತ್ವ, ದೊಡ್ಡ ನಾಯಕತ್ವರವರು. ಇದು ಸಾವು ಮಾತ್ರ ಅಲ್ಲ, ಇದು ಅವರು ಸಾಯಿಸಿದ್ದಾರೆ. ಬಟ್ ಇದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗುತ್ತೆ, ಅವ್ರದ್ದು ನೀತಿ ರೀತಿ ಪದ್ಧತಿ ಅವರು ಮಾರ್ಗದರ್ಶನ ಎಲ್ಲ ಇಲ್ಲೇ ಇದೆ. ಈ ರಂಜಾನ್ ಇದರಲ್ಲಿ ನಾವು ಊರಲ್ಲಿ ಎಲ್ಲ 3 ದಿವಸ ಶೋಕಾಚರಣೆ ಮಾಡಿಸಿ. ಒಟ್ಟಾರೆ ಖಮೇನಿ ಹತ್ಯೆಯಿಂದ ಇಡೀ ಅಲಿಪುರದಲ್ಲಿ ಶೋಕ ಮಡುಗಟ್ಟಿದೆ. ತಮ್ಮ ಬಂಧು ಬಳಗ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜೊತೆಗೆ ಅಲಿ ಖಮೇನಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಂಬನಿ ಮಿಡಿದಿದ್ದಾರೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.